ಇಬ್ಬರು ನೀವೇ ಮದುವೆ ಆಗಿ ಕರ್ನಾಟಕದಲ್ಲಿ ಹೊಸ ಸುದ್ದಿಯಾಗಿ ಟ್ರೆಂಡಿಂಗ್ ಅಲ್ಲೂ ಬರ್ತೀರಾ. ಗರ್ಲ್ ಫ್ರೆಂಡ್ ರಿವೀಲ್ ಬಾಯ್ ಫ್ರೆಂಡ್ ರಿವೀಲ್ ಅನ್ನೋ ಥರ ಟ್ರೆಂಡಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಇಸ್ ನೆಕ್ಸ್ಟ್ ಲೆವೆಲ್. ಈ ತರ ರಿಲೇಶನ್ಶಿಪ್ ಇದೆ, ಯಾಕೆ ಹುಡುಗರು ಬೇಕು, ಯಾಕೆ ಮದುವೆ ಮಾಡ್ಕೊಂಡು ಹೋಗ್ಬೇಕು, ಈ ಬ್ರೇನ್ ಲೆಸ್ಬಿಯನ್ಸ್ ಸೀಮೆಗೆ ಇಲ್ದಿದ್ದವ್ರ ನೀವು ಹಣೆ ಏನು ಪ್ಲೇ ಗ್ರೌಂಡ್ ಥರ ಇದೆ. ಸೊ ಇಬ್ರು ಸಪೋರ್ಟಿಂಗ್ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ನಾವು ಇನ್ನೂ ಹ್ಯಾಪಿ ಆಗಿರ್ತೀವಿ. ಆಫ್ಟರ್ ಮ್ಯಾರೇಜ್ ಏನ್ ಕತೆ ಆಗ್ಲೇ ತುಂಬಾ ಜನ ಹೊಸ ಸುದ್ದಿ ಕೊಡ್ತಾ ಇದಾರೆ, ಅವ್ರದ್ದೇ ನೋಡಿ ಖುಷಿ ಪಡಿ. ಮಾತಾಡ್ತಿದ್ದೀನಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಒಂದು ಕ್ವಿಕ್ಕಾಗಿ ಕಾಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡೋಣ ಅಂತ. ನನ್ನ ಸಪ್ರೇಟ್ ಕಾಮೆಂಟ್ಸ್ ಎಲ್ಲ ಇಬ್ಬರಿಗೂ ಸೇರಿ ರೀಸೆಂಟಾಗಿ ನಾವು ಫ್ರೆಂಡ್ಶಿಪ್ ಡೇ ವಿಡಿಯೋ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಕಾಮೆಂಟ್ಸ್ ಬಂದಿದೆ. ಸೊ ಯಾವುದಕ್ಕೂ ರಿಪ್ಲೈ ಮಾಡಿರಲಿಲ್ಲ, ಬಿಕಾಸ್ ನಾವು ಅದರದ್ದು ಸಪ್ರೇಟ್ ವ್ಲಾಗ್ ಅಂದರೆ ಸಪ್ರೇಟ್ ವಿಡಿಯೋ ಮಾಡಿ ಸಪ್ರೇಟ್ ವಿಡಿಯೋ ಮಾಡ್ತಾಳೆ ಅವಳು. ಗೈಸ್, ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ರಿಯಾಕ್ಟ್ ಮಾಡಿರಲಿಲ್ಲ. ಸೊ ಈ ವಿಡಿಯೋ ಫುಲ್ ಅದರದ್ದೇ. ಚೇತನ ಫುಲ್ ಹೇರ್ ಸ್ಟೈಲ್ ಎಲ್ಲ ಏರ್ ಕಟ್ ಎಲ್ಲ ಮಾಡಿಸಿ ನಮ್ಮ ವ್ಲಾಗಿಗೆ ಎಂಟ್ರಿ ಮಾಡಿದ್ದಾರೆ. ಫುಲ್ ಮೇಕಪ್ ಎಲ್ಲ ಮಾಡಿಕೊಂಡು ಒಂದು ನಾರ್ಮಲ್ ವ್ಲಾಗ್ ಅಂದೆ ಗೈಸ್, ಅಷ್ಟಕ್ಕೆ ಅವಳು ಈ ಥರ ರೆಡಿಯಾಗಿ ಬಂದಿದ್ದಾಳೆ. ಜಸ್ಟ್ ಒಂದು ರಿಯಾಕ್ಟಿಂಗ್ ವಿಡಿಯೋ ಇದೆ ಕಣೆ, ಬಾರೆ ಅಂತ. ಇವಳು ನೋಡಿದ್ರೆ ಇಷ್ಟೊಂದು ಸ್ಮಾರ್ಟ್ ಆಗಿ ಸ್ಟೈಲಿಶ್ ಆಗಿ ನೆನ್ನೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಿರೋದು ಅಕ್ಕ. ನನಗೆ ಕಾಂಪಿಟೇಷನ್ ಕೊಡ್ತಿದ್ದಾಳೆ ಗೈಸ್, ನನಗೆ ಕಾಂಪಿಟೇಷನ್ನು. ಯಾರೋ ರೀಲ್ಸಲ್ಲಿ ಆ್ಯಕ್ಚುಲಿ ಏನಂತ ಕಾಮೆಂಟ್ ಮಾಡಿದ್ರು ಗೊತ್ತಾ? ನಿಂದು ಹಣೆ ಏನು ಪ್ಲೇ ಗ್ರೌಂಡ್ ಥರ ಇದೆ. ಅದೆಲ್ಲ ನೆಗೆಟಿವ್ ಕಾಮೆಂಟ್ಸ್, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಕಟ್ ಮಾಡಿಸ್ಕೊಂಡಿರೋದು. ಇವಾಗ ಸರಿ ಗೈಸ್, ಇವಳು ಹೇರ್ ಕಟ್ ಮಾಡಿಸ್ಕೊಂಡಿದ್ದಾಳೆ. ಇನ್ನು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಎಸ್, ಹಣೆ ಇಷ್ಟೇ ಅದು. ಬಟ್ ಎನಿವೇ ಇಟ್ಸ್ ಓಕೆ. ಸ್ವಲ್ಪ ಬೆಟರ್ ಆಗಿ ಕಾಣ್ತಾ ಇಲ್ವಾ? ಇತ್ತೀಚೆಗೆ ಅವಳು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅಂದರೆ ಕಾಂಟೆಂಟ್ ಕ್ರಿಯೇಷನ್ ಅದು ಇದು ಅಂತ ಬರ್ತಾ ಇರೋದು. ಸೊ ನೆಗೆಟಿವ್ ಕಾಮೆಂಟ್ಸ್ ಈ ಥರ ಬರ್ತಾ ಇರುತ್ತೆ. ಅವಳಿಗೆ ಹೊಸ್ದು ನಾನು ಹೇಳ್ತಾ ಇದ್ದೀನಿ, ಚೇತನ ಇದೆಲ್ಲ ಜಸ್ಟ್ ಫನ್ನಾಗಿ ತಗೋ, ಸೀರಿಯಸ್ ಆಗಿ ತಗೊಂಡ್ರೆ ಮೈಂಡ್ ಹಾಳಾಗುತ್ತೆ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂತು. ಲೈಕ್ ಆ ಥರ ನಾನು ಜೆನ್ಯೂನಾಗಿ ಕಾಮೆಂಟ್ ನಾನು ನೋಡೇ ಇರಲಿಲ್ಲ. ಸೊ ಐ ಆಮ್ ವೇಟಿಂಗ್ ಗೊತ್ತಾ ಆ ಥರ ಕಾಮೆಂಟ್ಸಿಗೆಲ್ಲ. ಸೊ ಫಸ್ಟ್ ಕಾಮೆಂಟ್ ಅಪೂರ್ವ ಕಡೆ ಮನಿ ಅಂತ. ಫ್ರೆಂಡ್ಸ್ ಅಂದರೆ ಹೆಂಗಿರ್ಬೇಕು ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು. ಲಾಟ್ಸ್ ಆಫ್ ಲವ್ ಗೈಸ್. ಸೊ ತುಂಬ ಜನ ಈ ಥರ ಮೆಸೇಜ್ ಮಾಡಿದ್ರಿ. ನನಗೇನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ಒಂದು ಕಾಮೆಂಟ್ಗೆ. ನೆಕ್ಸ್ಟು ದೃಶ್ಯ ವೈಭವ ಅಂತ. ನಿಮ್ಮಿಬ್ಬರ ಗೆಳೆತನ ಹೀಗೆ ಇರಲಿ, ಭೂಮಿಕಾ ಇರಲಿ. ಐ ಡೋಂಟ್ ನೋ, ಬಟ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಭಾವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಕೊಹ್ಲಿ ಬಾಯ್ಸ್ ಅಂತೆ. ಸೊ ಇವರು ಎಲ್ಲ ನನ್ನ ವ್ಲಾಗಲ್ಲೂ ಪ್ರತಿಯೊಂದು ಎಲ್ಲ ವ್ಲಾಗಲ್ಲೂ ಎಲ್ಲ ವೀಡಿಯೋಸಿಗೂ ಕಾಮೆಂಟ್ ಮಾಡ್ತಾರೆ. ಈವನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ನಿಮ್ಮಿಬ್ಬರ ಗೆಳೆತನ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ನೀನು ಓದು. ತೇಜು ದಿಲೀಪ್ ಅಂತ. ಚೇತು ಅಂತ ಫ್ರೆಂಡ್ ಎಲ್ರಿಗೂ ಸಿಗಬೇಕು. ಲವ್ ಯು ಚೇತು. ನನಗಂತೂ ಖುಷಿಗೆ ಅಳು ಬರ್ತಿದೆ. ಓಕೆ, ದಟ್ಸ್ ಸೋ ನೈಸ್. ಅಂದರೆ ಈ ಥರ ಕಾಮೆಂಟ್ಸ್ ಎಲ್ಲ ಕೇಳೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಇಟ್ ಇಸ್ ಜೆನ್ಯೂನ್ ಅಲ್ವಾ. ಲೈಕ್ ಏನು ವಿಡಿಯೋ ಮುಂದೆ ಒಂಥರ ವಿಡಿಯೋ ಹಿಂದೆ ಒಂಥರ ಅನ್ನೋದಿಲ್ಲ. ಸೊ ವಾಟ್ ವಿ ಆರ್ ಶೋಯಿಂಗ್. ಸೊ ಅದಕ್ಕೋಸ್ಕರನೇ ಈ ಥರ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರೋದು. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಹೋಪ್ಫುಲಿ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಳು ಅಂದ್ಕೊಂಡಿದ್ದಾಳೆ, ಅಂದ್ಕೊಳ್ಬೇಕು, ಅವಳಿಗೆ ಆಪ್ಷನ್ ಇಲ್ಲ. ಇನ್ನೊಂದು ಕಾಮೆಂಟ್ ಸುಮಾ 54321 ಅವ್ರೇನು ಮಾಡಿದ್ದಾರೆ ಮೀನ್ಸ್ ಅವ್ರೇನು ಮೆಸೇಜ್ ಮಾಡಿದ್ದಾರೆ ಅಂದರೆ, ಐ ವಿಶ್ ದಟ್ ಸಮ್ವನ್ ಸನ್ ಓನ್ ಡೆಸ್ಟ್ರಾಯ್ ಯುವರ್ ಬಾಂಡಿಂಗ್ ಆ್ಯಂಡ್ ಯು ಬೋತ್ ಹ್ಯಾವ್ ಅ ಸಪೋರ್ಟಿಂಗ್ ಪಾರ್ಟ್ನರ್ ಆಫ್ ಲೈಫ್. ಕ್ರೇಜಿ. ದಿಸ್ ಈಸ್ ಅಪಿಕ್. ನಾವು ಅಂದ್ಕೊತೀವಿ ಈ ಥರ ಸಿಗಲಿ, ಸಪೋರ್ಟಿಂಗ್ ಲೈಫ್ ಪಾರ್ಟ್ನರ್ ಸಿಗಲಿ ಅಂತ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಬೇಡ್ಕೊಳ್ಳೋದೇ ಅದು.
ಲೈಕ್ ಇಷ್ಟು ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಮುಂದೆ ಏನಾದರೂ ಲೈಫ್ ಪಾರ್ಟ್ನರ್ ಬಂದರು ಅವರಿಗೆ ಓಕೆ ನಮ್ಮ ಫ್ರೆಂಡ್ಶಿಪ್ ಇಷ್ಟ ಇಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಇಬ್ಬರು ಸಪೋರ್ಟಿಂಗ್ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ನಾವು ಇನ್ನೂ ಹ್ಯಾಪಿ ಆಗಿರ್ತೀವಿ. ಯಾ ಥ್ಯಾಂಕ್ ಯು. ನೋ ರೇಣುಕಾ ಕಲಾಗುರುಟಿ. ಗುರುಟಿ ದಟ್ ಶೋ ಹೌ ಟು ಯೂಸ್ ಮನಿ ಆ್ಯಂಡ್ ಹೌ ಟು ಯೂಸ್ ಬ್ರೈನ್. ಓಹೋ, ಆ ವಿಡಿಯೋದಲ್ಲಿ ಲೈಕ್ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಟ್ಟಿದ್ದೀನಿ, ಅವಳು ಪ್ರಿಪೇರ್ ಮಾಡಿರೋ ಗಿಫ್ಟ್ ಕೊಟ್ಟಿದ್ದಾಳೆ, ಅದಕ್ಕೆ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಬ್ರೈನು ಇರಬೇಕು, ಮನಿನೂ ಇರಬೇಕು, ಅವಾಗಲೇ ಕಾಂಬಿನೇಷನ್ ಸಕ್ಕತ್ತಾಗಿ ಬರೋದು. ನಿನಗೆ ಗೊತ್ತಿದೆ ಹೌ ಟು ಯೂಸ್ ಮನಿ ಅಂತ, ನನಗೆ ಗೊತ್ತಿದೆ ಹೌ ಟು ಯೂಸ್ ಬ್ರೈನ್ ಅಂತ. ಸಕ್ಕತ್ತಾಗಿ ಕಮೆಂಟ್ ಕೊಟ್ಟಿದ್ದಾರಲ್ಲ. ಆ್ಯಂಡ್ ಟ್ರಾವೆಲ್ ಅಂದ್ರೆ ಅವ್ರು ಹೇಳ್ತಿರೋದು ಭೂಮಿಕಾ ನಿನಗೆ ಬ್ರೈನ್ ಇಲ್ಲ ಅಂತ. ಇಟ್ಸ್ ಓಕೆ, ನಂಗೆ ಬ್ರೈನ್ ಇದೆ, ನಿನ್ನಿಂದ ಪ್ರೂವ್ ಮಾಡಬೇಕಾಗಿ ಏನಿಲ್ಲ. ನೆಕ್ಸ್ಟ್ ಓಕೆ, ಟ್ರಾವೆಲ್ ವಿತ್ ಸುಶ್. ನಿನ್ನ ತಲೆ ಹೇಗಿದೆ ಚೇತನ ಅಂದರೆ ಅವರದು ಇಂಜಿನಿಯರಿಂಗ್ ತಲೆ ಕಣಮ್ಮ. ಭೂಮಿ ಲವ್ ದಿಸ್ ಬಾಂಡಿಂಗ್ ನೋ ನಜರ್. ಚೆನ್ನಾಗಿದೆ ಆ್ಯಕ್ಚುಲಿ, ಇವಳ ತಲೆ ತುಂಬ ಚೆನ್ನಾಗಿದೆ. ಕ್ರಿಯೇಟಿವಿಟಿ ಎಲ್ಲ ಕ್ರಿಯೇಟಿವಿಟಿ ಎಲ್ಲ ಜಾಸ್ತಿ ಇದೆ. ಅವ್ರು ಚೆನ್ನಾಗಿ ಹೇಳಿದ್ದಾರೆ ನೋ ನಜರ್ ಅಂತ. ಅದೇ ನೋ ನಜರ್ ಅಂತ ಹಾಕಿದ್ದಾರೆ, ಅವರೇ ಹಾಕ್ಬಿಟ್ಟಿದ್ದಾರೆ, ದೃಷ್ಟಿ ಯಾಕೆ ಹಾಕಲ್ಲ ಅಂತ. ಆ್ಯಂಡ್ ನಂದಿನಿ 0709, ವಾವ್ ಚೇತನ ಅಕ್ಕ ರೈಟಿಂಗ್ ನೋಟ್ ಆ್ಯಂಡ್ ಭೂಮಿ ಅಕ್ಕ ಆಲ್ಬಮ್ ಈಸ್ ಸೋ ಗುಡ್, ಯುವರ್ ಇನ್ಸ್ಪಿರೇಷನ್ ಟು ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡ ನಮಗೆ ಇನ್ಸ್ಪಿರೇಷನ್ ತೊಗೊಂಡಿದ್ದಾರಂತೆ, ಸೋ ಕ್ಯೂಟ್. ನನಗೆ ಥ್ಯಾಂಕ್ಸ್. ನನ್ನನ್ನು ತಗೊಳ್ಳಿ, ಅವಳನ್ನ ತಗೊಳ್ಳಿ. ಅಮ್ಮ ದೇವ್ರೆ, ನನ್ನಿಂದ ಹಂಗಾರೆ ಏನು ಇಲ್ವಾ? ಇಷ್ಟಿನ ಚೇತನ ಎಲ್ಲ ಮುಗೀತಾ? ಆ ವಿಡಿಯೋ ಮುಂದೆ ಮಾತ್ರ ನಿನ್ನ ಹೈಲೈಟ್ ಮಾಡೋದು, ನನ್ನ ಹೈಲೈಟ್ ಮಾಡೋದು ಬೇಡ. ಈ ಫ್ರೆಂಡ್ಶಿಪ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಆಯ್ತಾ? ಹೇಳು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ನನ್ನ ತನನೇ ಕೊಟ್ಟಿದ್ದೀನಿ. ನಿನ್ನ ತನ ಏನು ಅಂದರೆ ಲೈಕ್ ನಾನೊಂಥರ ಬೇರೆ ಥರ. ಅವಳ ತನ ಏನು ಅಂತ ನಾನು ಹೇಳ್ತೀನಿ. ಅವಳ ತನ ಏನು ಅಂತ ಅಂದರೆ, ಅವಳಿಗೆ ಏನೇ ಸಿಟ್ಟು ಬಂದರೂ, ಯಾರ ಮೇಲೆ ಸಿಟ್ಟು ಬಂದರೂ ಅವಳು ನನ್ನ ಮೇಲೆ ಹಾಕೋದು, ಅದೇ ಅವಳ ತನ. ಸೊ ಅದನ್ನ ನಾನು ಸಹಿಸ್ಕೊಂಡಿರ್ತೀನಿ, ಅದೇ ನನ್ನ ತನ. ಅದಕ್ಕೆ ನಮ್ಮ ಫ್ರೆಂಡ್ಶಿಪ್ ಉಳ್ಕೊಂಡಿದೆ. ಓಕೆ, ನಾನೇನಾದ್ರು ಮಿಸ್ಟೇಕ್ ಮಾಡಿಲ್ಲ, ಆದರೂ ಇವಳು ಹಿಂಗೆ ಆಡ್ತಿದ್ದಾಳೆ ಅಂತ ಅಂದಾಗ ನಾನು ಕೇಳ್ಕೊಬರ್ಬೇಕು ಒಂದು ಕಡೆಯಿಂದ. ಓಕೆ, ಇವಳು ಸರ್ಕಲಲ್ಲಿ ಯಾರ್ಯಾರಿದ್ದಾರೆ, ಅಪ್ಪ ಏನಾದರೂ ಹೇಳಿದ್ರ, ಅಮ್ಮ ಏನಾದ್ರು ಹೇಳಿದ್ರ, ಆ ಫ್ರೆಂಡ್ ಏನಾದ್ರು ಹೇಳಿದ್ರ, ಇವರಿಂದ ಹಿಂಗಾಯ್ತಾ, ಅವರಿಂದ ಹಿಂಗಾಯ್ತಾ, ಆಮೇಲಿಂದ ಲಾಸ್ಟಿಗೆ ಅಂತಾಳೆ. ಲಾಸ್ಟಿಗೆ ಎಲ್ಲ ಮಾಡಿಬಿಟ್ಟು ಅಂದ್ಬಿಟ್ಟು ನನಗಿರೋದೇ ನೀನೊಬ್ಳು, ನಿನ್ನ ಮೇಲೆ ತೋರಿಸ್ತಿಲ್ಲ, ಇನ್ಯಾರ ಮೇಲೆ ತೋರಿಸ್ಲಿ ಅಂತ. ಹೌದಲ್ವಾ? ಎಲ್ಲ ಸಿಟ್ಟನ್ನು ಇವಳ ಮೇಲೆ ಹಾಕೋದು. ಬಿಕಾಸ್ ಆ ಥರ ಒಂದು ಫ್ರೆಂಡ್ ಇದ್ದರೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಈವನ್ ನೀನು ಅಷ್ಟೇ ನನ್ನ ಮೇಲೆ ಹಾಕೋದು, ಏನು ಬಿಲ್ಡಪ್ ಕೊಡಬೇಡ, ನಾನು ಒಬ್ಬಳೇ ಹಾಕೋದು ಅಂತ. ಗೈಸ್ ನಿನ್ನಷ್ಟು ಹಾಕಲ್ಲ, ನನ್ನಷ್ಟಲ್ಲ, ಬಟ್ ಹಾಕ್ತಾಳೆ, ಸ್ವಲ್ಪ ತಡ್ಕೊತೀನಿ ಆಯಿತಾ. ಆ್ಯಂಡ್ ನೆಕ್ಸ್ಟ್ AGR5S ಅಂತ. I can't describe your friendship in words, sister. It's speechless. World's best relationship is friendship. Both are having that. ಕೊನೆ ತನಕ ಇಬ್ಬರು ಹೀಗೆ ಇರಿ, ನಿಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ನಿದ್ದೆ ಬರ್ತಾ ಇದೆಯಾ? ಇಲ್ಲ ಅಷ್ಟು ಉದ್ದ ಕಮೆಂಟ್ ಆಯಿತು. ನಿದ್ದೆ ಬರ್ತಿಲ್ಲ. ಯಾಕೆ ನಿದ್ದೆ ಬರ್ತಾ ಇಲ್ಲ? ರಾತ್ರಿ ಎಲ್ಲ ಏನಾಯಿತು? ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಕಾಮೆಂಟ್. ಬಿಕಾಸ್ ಹೌದು, ಸೊ ಯಾವುದೇ ಒಂದು ರಿಲೇಷನ್ಶಿಪ್ ಆದ್ರೂ ಅಥವಾ ಫ್ರೆಂಡ್ಶಿಪ್ ಆದ್ರೂ ಇಟ್ಸ್ ಕೈಂಡ್ ಆಫ್ ರಿಲೇಷನ್ಶಿಪ್ಪೇ ಅಲ್ವಾ. ಇಟ್ಸ್ ನಾಟ್ ದಟ್ ಓಕೆ ಲವ್ ಮಾಡಿದ್ರೆ ಮಾತ್ರ ರಿಲೇಷನ್ಶಿಪ್ ಉಳಿಸ್ಕೋಬೇಕು, ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಬಾರ್ದು ಅಂತ ಎಲ್ಲ ಇರುತ್ತೆ. ಬಟ್ ನೋ, ಸೊ ಈವನ್ ಫ್ರೆಂಡ್ಶಿಪ್ ಇಸ್ ಆಲ್ಸೋ ಬಿಗ್ ರೆಸ್ಪಾನ್ಸಿಬಿಲಿಟಿ. ಅದನ್ನು 2 ಪರ್ಸನ್ ಹೇಗೆ ಕ್ಯಾರಿ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮದು ಮೇಯ್ನ್ ಏನಪ್ಪ ಅಂತ ಅಂದರೆ, ಸಿಟ್ ಮಾಡ್ಕೊಂಡ್ಬಿಟ್ರೆ ಅಥವಾ ಅವಳು ಫುಲ್ ಹೈಪ್ ಆದರೆ ನಾನು ಸ್ವಲ್ಪ ಲೋ ಆಗಿರ್ತೀನಿ, ನಾನು ಫುಲ್ ಹೈಪ್ ಆದರೆ ಅವಳು ಫುಲ್ ಲೋ ಆಗಿಬಿಡ್ತಾಳೆ. ಸೊ ದಟ್ಸ್ ವೈ ಅದೊಂದು ರಿಲೇಷನ್ಶಿಪ್ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಈವನ್ ಯಾವುದೇ ರಿಲೇಷನ್ಶಿಪ್ ಆದರೂ ಅದನ್ನೇ ಫಾಲೋ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ತಾರಾ ಏನೋ ಸಮಥಿಂಗ್ ಇದೆ ID, ಗರ್ಲ್ ಫ್ರೆಂಡ್ ರಿವೀಲ್, ಬಾಯ್ ಫ್ರೆಂಡ್ ರಿವೀಲ್ ಅನ್ನೋ ಥರ ಟ್ರೆಂಡಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಇಸ್ ನೆಕ್ಸ್ಟ್ ಲೆವೆಲ್. ಎಷ್ಟೋ ಹುಡುಗಿಯರ ಕನಸು ನಿಮ್ಮ ಹಾಗೆ ಇರಬೇಕು ಅನ್ನೋದು. ಸಮ್ಟೈಮ್ಸ್ ಐ ಫೀಲ್ ವೆರಿ ಸ್ಯಾಡ್ ದ್ಯಾಟ್ ವಾಟ್ ಇಫ್ ಎನಿ ಒನ್ ಆಫ್ ಯು ಗೆಟ್ ಮ್ಯಾರಿಡ್ ಆ್ಯಂಡ್ ಹೌ ಯುವರ್ ಲೈಫ್ ವಿಲ್ ಬಿ ಲೇಟರ್ ವಿತೌಟ್ ಚೇತನ. ಭೂಮಿಕಾಸ್ ವ್ಲಾಗ್ ಇಸ್ ಇನ್ಕಂಪ್ಲೀಟ್. ಎಷ್ಟು ಕ್ಯೂಟಾಗಿ ಸಕ್ಕತ್ತಾಗಿದೆ ಇದು ಕಾಮೆಂಟ್. ಇದಕ್ಕೇನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ.
ಸೊ ನಮಗೆ ಮೋಸ್ಟ್ ಭಯ ಆಗಿದೆ ಈ ಒಂದು ಪಾರ್ಟ್, ಲೈಕ್ ಮದುವೆ ಆಫ್ಟರ್ ಮ್ಯಾರೇಜ್ ಏನು ಕತೆ ಅಂತ. ಬಟ್ ಐ ಹ್ಯಾವ್ ಎನ್ ಐಡಿಯಾ. ನನಗೇನಾದರೂ ಫಸ್ಟು ಮದುವೆ ಆದರೆ ನನ್ನ ವ್ಲಾಗಿಗೆ ನನ್ನ ಪಾರ್ಟ್ನರ್ನೂ ಕರ್ಕೊಂಡು ಬರ್ತೀನಿ. ಅಲ್ಲ, ಇವಳ ವ್ಲಾಗಿಗೆ ನನ್ನ ಪಾರ್ಟ್ನರ್ನೂ ಕರ್ಕೊಂಬರ್ತೀನಿ. ಇವಳಿಗೇನಾದರೂ ಮದುವೆ ಆದರೆ ಇವಳ್ದು ವ್ಲಾಗಲ್ಲೂ ನಾನು ಬಂದಿರ್ತೀನಿ. ಹೇಳೋದು ಈಸಿ, ಬಟ್ ಅವ್ರು ನೋಡಿ, ನನಗಿರೋಷ್ಟು ಪಾಸಿಟಿವಿಟಿ ಇವಳಿಗಿಲ್ಲ. ಅಲ್ಲಪ್ಪ, ಅವ್ರು ಅಕ್ಸೆಪ್ಟ್ ಮಾಡೋದಲ್ಲ ಇರೋದಲ್ಲ. ನಿನಗೆ ಗೊತ್ತಿರಬೇಕು ಆಕ್ಸೆಪ್ಟ್ ಮಾಡ್ಸೋದು ಹೇಗೆ ಅಂತ ಅನ್ನೋದು. ನಿನಗೆ ನಿಂದು ಫಸ್ಟಿಗೆ ನೆಗೆಟಿವಿಟಿ, ಇವಳಿಗೆ ಅದೊಂದಿದೆ ನಮ್ದು ಇದರಲ್ಲಿ. ಇವಳು ಫುಲ್ ನೆಗೆಟಿವ್, ನಾನು ಫುಲ್ ಪಾಸಿಟಿವ್. ನೆಕ್ಸ್ಟ್ ಪ್ರದೀಪ್ ಪ್ರಿನ್ಸ್ K1Q. One of the best friendship I have ever seen in social media. Chetu is always creative and book and Shell's photo frame is highlighted. Bhumika photo frame and watch is highlighted. ಯಾವಾಗಲೂ ಹೀಗೆ ಇರಿ, ನಿಮ್ಮ ಫ್ರೆಂಡ್ಶಿಪ್ ಯಾವುದೇ ದೃಷ್ಟಿ ಬೀಳ್ದೇ ಇರಲಿ. ಸೊ ಕ್ಯೂಟ್. ಹಾಂ, ಹೌದು, ಅವಳು ಯಾವಾಗಲೂ ಸ್ವಲ್ಪ ಕ್ರಿಯೇಟಿವ್ ಆಗೇ ಇರ್ತಾಳೆ ಆ್ಯಂಡ್ ನಾನು ಸ್ವಲ್ಪ ಹಂಗೆ ಹಿಂಗೆ ಯೋಚನೆ ಮಾಡಿ ಆಗ ಬ್ಯೂಟಿಫುಲ್ಲಾಗಿ ಮಾಡಿರ್ತೀನಿ ನಾನು. ಆ್ಯಂಡ್ ಎಸ್, ಹೀಗೆ ಇರ್ತೀವಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರುತ್ತೆ. ವಾಣಿ ಅನ್ನೋರು, ನೀನೋದು ವಾಣಿ NO2D. Hello, I have never seen this kind of friendship. The first time I watched your video was deeply touched by your true friendship. It was so genuine, honest, simple, loyal, and completely free of ego. I have never commented on anyone's social media before. This is the very first time I am leaving a comment because of your friendship. Truly inspired me. Wishing you both a lifetime happiness and an unbreakable bond. Stay blessed. ಥ್ಯಾಂಕ್ ಯು. ಸೊ ಸಕ್ಕತ್ತಾಗಿದೆ ಅಲ್ಲ, ನನಗೆ ಟಚ್ ಆಗಿಬಿಡ್ತು ಗೈಸ್ ಹಾರ್ಟಿಗೆ. ವಾಣಿ 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 ಅವರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೋ ಸಾರಿ, ನಿಮ್ಮ ಹೆಸರು ಏನಾದ್ರು ಹೇಳಿ, ಏಕೆಂದರೆ ಫಸ್ಟ್ ಟೈಮ್ ಅಲ್ವಾ ನೀವು ಕಾಮೆಂಟ್ ಮಾಡಿರೋದು. ಆ ಥರ ಏನಾದರೂ ಅಜೀಬ್ ಮಾಡಿದರೆ ವಿ ಆರ್ ಸೋ ಸಾರಿ ಫಾರ್ ದ್ಯಾಟ್. ಬಟ್ ನಿಜವಾಗ್ಲೂ ತುಂಬಾ ಹಾರ್ಟಿಗೆ ಟಚ್ ಆಯಿತು ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೆಕ್ಸ್ಟ್ ಪ್ರೇಮ ಸಾಗರ್ D2E. ಯು ಆರ್ ದ ಮೋಸ್ಟ್ ಲಕ್ಕಿ ಪರ್ಸನ್ ಇನ್ ದ ವರ್ಲ್ಡ್. ಅದೃಷ್ಟ ಇದ್ದರೆ ಮಾತ್ರ ಈ ಥರ ಫ್ರೆಂಡ್ಶಿಪ್ ಸಿಗುವುದು. ಹೌದು, ಎಸ್, ಆ್ಯಕ್ಚುಲಿ ಈ ಒಂದು ವಿಷಯಕ್ಕೆ ನಾವಿಬ್ಬರೂ ಸಹ ಅದೃಷ್ಟ ಮಾಡಿದ್ದೀವಿ. ಇಂಥ ಫ್ರೆಂಡ್ಶಿಪ್ ಎಲ್ಲೂ ಸಿಗಲ್ಲ. ಲೈಕ್ ಅಂದರೆ ಅವಳು ಸ್ವಲ್ಪ ಜಾಸ್ತಿ ಅದೃಷ್ಟ ಮಾಡಿದ್ದಾಳೆ, ಅದೊಂದು ನಾನು ಹೇಳ್ಬಿಡ್ಬೇಕಿಲ್ಲ ಅಂದರೆ ನಂಗೆ ನೆಮ್ಮದಿ ಆಗಲ್ಲ. ಇಲ್ಲ, ನೀನು ಜಾಸ್ತಿ ಅದೃಷ್ಟ ಮಾಡಿರೋದು ನನ್ನ ಥರ ಹುಡುಗಿನ ಪಡೆಯೋಕೆ. ಸುಮ್ಮನೆ ಇರು. ಹಾಂ, ನೆಕ್ಸ್ಟು ವರ್ಷ ROA9299. ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಫ್ರೆಂಡ್ಶಿಪ್. ಈ ನಜರ್ ಹಾಕಿದ್ದಾರೆ. ಈ ಥರ ಫ್ರೆಂಡ್ಸ್ ಆದರೆ ಯಾಕೆ ಬೇಕು ರಿಲೇಷನ್ಶಿಪ್ ಎಲ್ಲ. ಬಿ ಹ್ಯಾಪಿ, ಮೋರ್ ಇನ್ ಫ್ಯೂಚರ್, ಮಚ್ ಲವ್ ಗೈಸ್, ಮೋರ್ ಲವ್ ಫ್ರಮ್ ಉಡುಪಿ. ಓಕೆ, ಉಡುಪಿಯಿಂದ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವರ್ಷ ಅವರೇ. ಸೊ ಹೌದು, ಕೆಲವೊಂದು ಸರಿ ನಮಗೂ ಥಾಟ್ ಬಂದಿದೆ, ಈ ಥರ ರಿಲೇಷನ್ಶಿಪ್ ಇದೆ, ಯಾಕೆ ಹುಡುಗರು ಬೇಕು, ಯಾಕೆ ಮದುವೆ ಮಾಡ್ಕೊಂಡು ಹೋಗಬೇಕು, ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಜೀವನ ಅಂತ. ಬಟ್ ನೋ, ಎಲ್ಲದನ್ನು ಅನುಭವ. ದಿಸ್ ಇಸ್ ಅ ಪಾರ್ಟ್ ಆಫ್ ಲೈಫ್, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್. ಸೊ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ. ಓಕೆ, ದರ್ಶನ ಸಂಪತ್ CC5956. ಸೂಪರ್ ಭೂಮಿಕಾ ಹಾಗೂ ಚೇತನ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇಬ್ಬರಿಗೂ. ನಿಮ್ಮ ಇಬ್ಬರ ಗೆಳೆತನ 7-8 ಜನ್ಮಕ್ಕೂ ಹೀಗೆ ಇರಲಿ ಭೂಮಿಕಾ ಹಾಗೂ ಚೇತನ. ಆದರೂ ಇವಳನ್ನ ಒಂದು ಜನ್ಮಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಕಂಟ್ರೋಲ್. ಓಕೆ, ನೆಕ್ಸ್ಟು ವಾಯು ಪ್ರದೀಪ್, ಲವ್ ಯುವರ್ ಬಾಂಡಿಂಗ್ ನಜರ್ ಹಾಕಿದ್ದಾರೆ. ಥ್ಯಾಂಕ್ ಯು. ಪ್ರಥಮ್ R, ನಿಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು, ಹೀಗೆ ಇರತ್ತೆ. ಆ್ಯಂಡ್ ಮತ್ತೆ ಬಿಟ್ಟೆ. ಥ್ಯಾಂಕ್ ಯು ಗೈಸ್. ಅಂದರೆ ಈ ಥರ ಆಗ್ತಾ ಇರುತ್ತೆ ಅವಳಿಗೆ. ನನ್ನಂಥ ಒಬ್ಳು ಫ್ರೆಂಡ್ ಇದ್ದರೆ ಈ ಥರ ಸಪೋರ್ಟ್ ಮಾಡಿ ಸ್ವಲ್ಪ ಸೇವ್ ಮಾಡ್ತಾ ಇರ್ತೀವಿ ಇವಳನ್ನ. ಸೈಕಲ್ ಗ್ಯಾಪಲ್ಲಿ ಹಿಂಗೆ ಎತ್ತುತ್ತೀಯಲ್ಲ, ಅವೆಲ್ಲ ಟ್ಯಾಲೆಂಟು, ನಂಗೆ ಮಾತ್ರ ಬರೋದು. ಕುಮಿ ವ್ಲಾಗರ್ 211, ವಾಯ್ಸ್ ಚೆನ್ನಾಗಿಲ್ಲ ಅಕ್ಕ, ಎಡಿಟ್ ಡು ವಾಯ್ಸ್, ರಿಯಲ್ ವಾಯ್ಸ್ ಸೂಪರ್. ಓಕೆ, ಆ್ಯಕ್ಚುಲಿ ಅದು ಲೆಂತಿ ವಿಡಿಯೋ ಆಗುತ್ತೆ, ಆಮೇಲೆ ಹೋಗ್ತಾ ಬೋರ್ ಆಗುತ್ತೆ. ಆಮೇಲೆ ಆ್ಯಂಡ್ ಈವನ್ ಆ ಬುಕ್ಕಲ್ಲೂ ಅಷ್ಟೇ ತುಂಬಾನೇ ಚಾಪ್ಟರ್ಸ್ ಇತ್ತಲ್ವಾ ಓದಿದ್ದು, ಅದರಲ್ಲಿ ಮೇಯ್ನ್ ಆಗಿ ಸ್ವಲ್ಪ ಬಿಟ್ಟು ಹಾಕಿಲ್ಲ, ಕಾರಣಕ್ಕೆ ಹಾಕಿಲ್ಲ ಅದು.
ಸೊ ಅದಕ್ಕೆ ವಾಯ್ಸ್ ಆ ಥರ ಮಾಡಿರೋದು. ಆ್ಯಂಡ್ ಯೂಶಲಿ ನಾವು ಜಾಸ್ತಿ ಲೆಂತಲ್ಲಿ ವಿಡಿಯೋಸ್ ಇಡಲ್ಲ. ನೆಕ್ಸ್ಟ್ starting ಸ್ಟಾರ್ಟಿಂಗ್ ಅಲ್ವಾ? ಟ್ರೈ ಮಾಡ್ತೀವಿ. Yeah. And next, Ashwini Patel 2627. You are true example for friendship. Let all good things in the world happen to you both. Bhumi is over expressive. Cheeta is like you more than you like her, but doesn't like to express. Both are very good, but in your own ways. Yes, that's true. Thank ಅಲ್ವಾ? you. ಆ್ಯಕ್ಚುಲಿ ನಿಜನೇ ಹೇಳಿದ್ದಾರೆ. ಹ್ಮ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ. ನೆಕ್ಸ್ಟು ಮಧು RABN 7064. ಏನೇ ಆದರೂ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು, ಹೀಗೆ ಇರ್ತೀವಿ. ನೆಕ್ಸ್ಟು ಶ್ರೀ ಅಡುಗೆ ಮನೆ 5365 ಕೊನೆ ತನಕ ಈ ಸ್ನೇಹ ಹೀಗೆ ಇರಲಿ. ಒಳ್ಳೆಯ ಸ್ನೇಹಿತರನ್ನು ದೂರ ಮಾಡಬೇಡಿ. ಭೂಮಿ ಬಿಂದುವಿನ ಜೊತೆ ಮಾತನಾಡಿ. ಗೈಸ್, ನಾನು ಬಿಂದು ಜೊತೆ ಮಾತಾಡ್ತಿಲ್ಲ ಅಂದ್ಕೊಂಡಿದ್ದೀರಾ, ಬಿಂದು ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಎಲ್ಲೂ ಸಿಕ್ಕಿಲ್ಲ ಅಷ್ಟೇ. ಆ್ಯಂಡ್ ಎಸ್, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್. ಆ್ಯಂಡ್ ನಯನ, ತುಂಬ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಶಿಪ್, ಹೀಗೆ ಅಂಡರ್ಸ್ಟ್ಯಾಂಡಿಂದ ಇರಿ. ಅಫ್ಕೋರ್ಸ್ ಹೀಗೆ ಇರ್ತೀವಿ, ಆದರೂ ಜಗಳ ಮಾಡ್ತೀವಿ. ಯಾರಿಗೆ ತಾನೇ ಇರಲ್ಲ ಗೈಸ್, ಎಲ್ಲ ಅರ್ಥ ಮಾಡಿಕೊಂಡ್ರು ಜಗಳ ಬಂದೇ ಬರುತ್ತೆ, ಆಯಿತಾ. ಗಿರೀಶ್ ಮೆಟಲ್ DIY, ಇಬ್ಬರು ಹೀಗೆ ಖುಷಿ ಖುಷಿಯಾಗಿ ನಗುತ್ತಾ ಜೊತೆಯಾಗಿರಿ. ಯಾಕೆ ಇಬ್ಬರು ಒಬ್ಬನನ್ನೇ ಮದುವೆ ಆಗಬಾರದು, ಆದರೆ ಒಳ್ಳೆಯದೇ. ಅಯ್ಯಯ್ಯೋ. ಮುಂದೆ ಸಾಯೋವರೆಗೂ ಹೀಗೆ ಅಕ್ಕ ತಂಗಿ ಜೊತೆಯಾಗಿ ಇರುವಂತೆ. ಇಲ್ಲ ಅಂದರೆ ಇಬ್ಬರು ನೀವೇ ಮದುವೆ ಆಗಿ ಕರ್ನಾಟಕದಲ್ಲಿ ಹೊಸ ಸುದ್ದಿಯಾಗಿ ಟ್ರೆಂಡಿಂಗಲ್ಲೂ ಬರ್ತೀರಾ. ಅಯ್ಯೋ ಗೈಸ್, ನಾವಿಬ್ರು ಮದುವೆ ಆಗಕ್ಕಾಗತ್ತಾ? ನಾವಿಬ್ರು ಇನ್ ಕೇಸ್ ಮದುವೆ ಆದ್ರೂ ಅಜೀಬ್ ಅಲ್ವಾ ಗೈಸ್? ಯಾಕೆ ಆಗಬೇಕು? I'm straight. ಬರ್ತಾ ಇದ್ದೀನಿ ತಡ್ಕ. ಯು ಆರ್ ಸ್ಟ್ರೈಟ್ ಅಂತ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ. ಗೈಸ್, ನಾವಿಬ್ರು ಸ್ಟ್ರೈಟೇ, ಅದೆಲ್ಲ ಬಿಟ್ಟಾಕಿ. ಆ್ಯಂಡ್ ಫ್ರೆಂಡ್ಶಿಪ್ಪೇ ಬೇರೆ, ಮದುವೆನೇ ಬೇರೆ. ನಾವಿಬ್ರು ಫ್ರೆಂಡ್ಶಿಪ್, ಆಯಿತಾ? ನಾವಿಬ್ರು ಲವರ್ಸ್ ಅಂತೂ ಅಲ್ವೇ ಅಲ್ಲ. ತುಂಬ ಜನ ಆ ಥರ ಕಾಮೆಂಟ್ ಮಾಡ್ತೀರಾ, ಅದೊಂದು ಕ್ಲಾರಿಫೈ ಮಾತಾಡ್ತಿದ್ದೀನಿ. ತುಂಬ ಜನಕ್ಕೆ ನಾನು ಕ್ಲಾರಿಫೈ ಕೊಡಬೇಕಾಗಿತ್ತು. ನಾವಿಬ್ಬರು ಲೈಕ್ ಲವರ್ಸ್ ಅಲ್ಲ, ಆಮೇಲೆ ಮದುವೆ ಆಗಲ್ಲ, ಫ್ರೆಂಡ್ಸ್ ಅಷ್ಟೇ. ಅಷ್ಟೇ. ಸರಿ, ಮಾತಾಡು. ನೀನು ಅಲ್ಲ ಕಣೆ, ನಾನು ಮಾತಾಡ್ತಿರ್ಬೇಕು, ಮಧ್ಯಕ್ಕೆ ಬರ್ತೀಯಲ್ಲ, ಇವಾಗ ಮಾತಾಡು, ಕೊಡ್ತೀನಿ. ಮಾತಾಡು. ಜೂಲಿ ಥರ ಕಾಣ್ತಿದ್ದೀನಿ, ಜೂಲಿ ನಾಯಿ ಥರ. ಅಂದರೆ ಎಲ್ಲ ವಿಡಿಯೋದಲ್ಲೂ ಕನ್ಸಿಸ್ಟೆಂಟ್ ಆಗಿ ನೀವಿಬ್ರೇ ಲೆಸ್ಬಿಯನ್ಸ, ಸೀಮೆಗೆ ಇಲ್ದಿದ್ದವ್ರ ನೀವು, ಹಾಗೆ ಹೀಗೆ ಅಂತ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇತ್ತು. ಸೊ ಇದೊಂದು ಕಮೆಂಟ್ ಈ ಥರ ಬಂದಿರೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ. ಸೊ ವಿ ಆರ್ ಸ್ಟ್ರೈಟ್ ಆ್ಯಂಡ್ ಫ್ರೆಂಡ್ಶಿಪ್ಪೇ ಬೇರೆ, ಮದುವೆನೇ ಬೇರೆ. ಈವನ್ ಮದುವೆ ಆದಮೇಲೂ ಕೂಡ ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ, ಅವಳು ನಮ್ಮ ಮನೆಗೆ ಬರ್ತಾ ಇರ್ತಾಳೆ. ಅದರಲ್ಲಿ ಏನು ಸಮಸ್ಯೆ ಏನು ಖಂಡಿತ ಇರಲ್ಲ. ಸೊ ಅದು ಬೇರೆ ಪಾರ್ಟ್, ಇದು ಬೇರೆ ಪಾರ್ಟ್ ಗೈಸ್, ಅಷ್ಟೇ. ಆಮೇಲೆ ಕರ್ನಾಟಕದಲ್ಲಿ ಹೊಸ ಸುದ್ದಿಯಾಗಿ ಟ್ರೆಂಡ್ ಆಗೋ ಅವಶ್ಯಕತೆ ಇಲ್ಲ ಗೈಸ್. ಇವಾಗಲೇ ತುಂಬಾ ಜನ ಹೊಸ ಸುದ್ದಿ ಕೊಡ್ತಾ ಇದ್ದಾರೆ, ಅವ್ರದ್ದೇ ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಿದ್ದೀರಲ್ಲ, ಅದೇ ಸಾಕು. ಎಸ್. ಓಕೆ, ನೆಕ್ಸ್ಟ್ ಸಾನು 018. ಯುವರ್ ಫ್ರೆಂಡ್ಶಿಪ್ ಸೂಪರ್ ಅಕ್ಕ, ಯಾರ ಕಣ್ಣು ನಿಮ್ಮ ಮೇಲೆ ಬೀಳ್ದಲೇ ಇರಲಿ ನಜರ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲ ಈ ಥರ ನಜರ್ ಹಾಕಿರೋದ್ರಿಂದ, ನಿಮ್ಮ ಒಳ್ಳೆ ಕಾಮೆಂಟ್ಸ್, ಒಳ್ಳೆ ಆಶೀರ್ವಾದದಿಂದ ಈ ಫ್ರೆಂಡ್ಶಿಪ್ ಡೇ ದಿನ ಅಥವಾ ಅದಾದಾಗಿಂದ ನಾವು ಜಗಳ ಆಡಿಲ್ಲ. ಯಾ, ಥ್ಯಾಂಕ್ ಯು. ಮಲ್ಲು S1507. ಐ ಮಿಸ್ ಮೈ ಫ್ರೆಂಡ್. ಮಿಸ್ ಮಾಡ್ಕೋಬೇಡಿ, ಏನೋ ಜಗಳ ಆದರೆ ಹೋಗಿ ಕಾಲ್ ಮಾಡಿ ಮಾತಾಡಿ. ಓಕೆ, ನೆಕ್ಸ್ಟು ವೀರೇಶ್ U70. ನಿಮ್ಮ ಚೇತನನ್ನ ಕೊಡ್ತೀರಾ? ಕೇಳಿ, ಮದುವೆ ಆಗ್ತೀನಿ. ಚೇತನ ಮದುವೆ ಆಗ್ತಾರಂತೆ. ನಾನು ಕೊಡಲ್ಲ ಗೈಸ್, ನಾನು ಕೊಡಲ್ಲ. ಈ ಥರ ಕೇಳ್ಬಿಟ್ರೆ ನಾನು ಹೆಂಗೆ ಕೊಡ್ತೀವಿ? ಕೇಳೋ ರೀತಿ ಕೇಳಬೇಕು, ಮನೆಗೆ ಬಂದು ಕ್ಲೀನಾಗಿ ಕೇಳಬೇಕು, ಅವಾಗ ಕೊಡ್ತೀನಿ. ಓಕೆ, ನೆಕ್ಸ್ಟು ದಿವ್ಯಾ. ಯು ಬೋತ್ ಆರ್ ಇನ್ಸ್ಪಿರೇಷನ್ ಫಾರ್ ಮೈ ಫ್ರೆಂಡ್ಶಿಪ್, ಶ್ರಾವಣಿ ಆ್ಯಂಡ್ ಖುಷಿ ಅಂತ. A huge fan of you both and your friendship, and no matter of negative comments, there are people who like your friendship. No nazar please, because it's real alva. But I believe whatever happens, you both will face it together, and I love you guys. That is my first ever comment on any YouTube channel. ನೀವು 3 ಜನ ಚೆನ್ನಾಗಿರಿ, ದಿವ್ಯಾ, ಶ್ರಾವಣಿ, ಖುಷಿ ಎಲ್ಲರೂ. ಸೊ ನಿಮ್ಮ ಫ್ರೆಂಡ್ಶಿಪ್ಪು ಹಾಗೇ ಇರಲಿ. ಆ್ಯಂಡ್ ಯು ಟೋಲ್ಡ್ ದಿಸ್ ಇಸ್ ಯುವರ್ ಫಸ್ಟ್ ಯೂಟ್ಯೂಬ್ ಕಾಮೆಂಟ್.
ಸೊ ಅದು ಹಾರ್ಟಿಗೆ ಟಚ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ವನಿತಾ M5403 ಲವ್ ಯು ಚೀತು ಅಂತ ಹಾಕಿದ್ದಾರೆ. ಅದು ವನಿತಾ ಅಲ್ಲ, ವಿನುತಾ. ವಿನುತಾ ಅಂತ. ಲವ್ ಚೇತು. ಥ್ಯಾಂಕ್ ಯು ಸೋ ಮಚ್. ಅದು ಈ ಕಾಮೆಂಟಿಗೆ ಪರ್ಟಿಕ್ಯುಲರ್ ಆಗಿ ಇವಳಿಗೆ ಶೇಪ್ಸ್ ಆಗಿದೆ ಅಂತ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ಸೊ ನೆಕ್ಸ್ಟು ಕೃಪಾ ಧರಣೀಶ್ ಅಂತ. ನೆವರ್ ಗಿವ್ ಅಪ್, ಐ ಡೋಂಟ್ ಹ್ಯಾವ್ ಒನ್ ಸಿಂಗಲ್ ಫ್ರೆಂಡ್ ಅಂತ ಅಳೋ ಸಿಂಬಲ್ ಹಾಕಿದ್ದಾರೆ. ಸೊ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಒಂದು ಫ್ರೆಂಡ್ ಸಿಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಭೂಮಿಕಾ ಹೇಳಿದ್ದೆಲ್ಲ ಆಗುತ್ತೆ. ಹೌದು, ನಾನು ಹೇಳಿದ್ದೆಲ್ಲ ಆಗುತ್ತೆ ಗೈಸ್. ಸಾರಿ, ಇವು ಯಾರು ಅಷ್ಟೇ ಹೇಳು. ಕೃಪಾ ಧರಣೀಶ್, ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಗ್ತಾರೆ, ನಂಬಿ. ಥ್ಯಾಂಕ್ ಯು. ಆ್ಯಂಡ್ ಈ ಕಮೆಂಟ್ ಭೂಮಿಕಾ ಓದ್ತಾಳೆ. ಹೋದೆ. ಅನಿಲ್ 123 ಶ್ಯಾಮ್, ಚೇತು ಇಸ್ ಬ್ರೈನಿ. ಥ್ಯಾಂಕ್ ಯು ಗೈಸ್. Raksha R II60I. I really did not see this much of great friendship. It's also been seen in social media. We all love your friendship, but we are not getting such type of friendship or friends, so that will see your friendship and we will feel happy that we are also having the two best friends in our life. Happy friendship day both of you, Chetan Akka and Bhumika Akka. Once again, happy friendship day. All love you Akka. Thank you so much, means a lot in message. ಆ್ಯಂಡ್ ನಮ್ಮನ್ನು ಲೈಕ್ ನಿಮ್ಮ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ದಟ್ ಈಸ್ ಮೋರ್ ದ್ಯಾನ್ ನೆಕ್ಸ್ಟ್ ಲೆವೆಲ್ ಅನ್ನೋ ಥರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಬಿಲೇಟೆಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಿಖಿಲ್ ಪರಿಶ್ವಾಡ್ ಅಂತ. ಭೂಮಿಕಾ, ಸ್ವಲ್ಪ ನೀವು ಓವರ್ ಆಗಿ ಮಾತಾಡ್ತೀರಾ. ಅಫ್ಕೋರ್ಸ್ ಹೌದು, ಓವರಾಗಿ ಮಾತಾಡ್ತೀನಿ, ಅದರಲ್ಲಿ ಏನಿದೆ. ನಾನು ಇರೋದೇ ನನಗೆ ತೋರಿಸ್ಲೇಬೇಕು. ನಾನು ಚೆನ್ನಾಗಿ ಓವರಾಗಿ ಮಾತಾಡ್ದಲೆ ಪಾಪದವ್ರ ಥರ ಮಾತಾಡಿದ್ರೆ ಅದು ಹೆಂಗೆ ವ್ಲಾಗ್ ಅಲ್ವಾ? ಅಫ್ಕೋರ್ಸ್ ಐ ಅಕ್ಸೆಪ್ಟ್ ಇಟ್. ನಾನು ಓವರಾಗಿ ಮಾತಾಡ್ತೀನಿ. ಓವರಾಗಿ ಮಾತಾಡ್ತಾಳೆ, ಓವರಾಗಿ ಆಡ್ತಾಳೆ, ಓವರಾಗಿ ಆಡೋದವಳು. ಸೊ ಅದನ್ನ ಆಕ್ಸೆಪ್ಟ್ ಮಾಡ್ಕೋತಿದ್ದಾಳೆ. ಓವರಾಗಿ ಮಾತಾಡ್ತಿರೋ ನೀನು ಇವಾಗ. ನಾನು ಎಕ್ಸೆಪ್ಟ್ ಮಾಡಲ್ಲ ಗೈಸ್. ಸೋಮಶೇಖರ್ ಅಂತ. ನಿಮ್ಮಿಬ್ಬರ ಗೆಳೆತನ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ವಿಡಿಯೋ 2023 ಆ್ಯಂಡ್ 23ಇಂದ 26 ತನಕ ನೋಡ್ತಾ ಇದ್ದೀನಿ. ನಿಮ್ಮಿಬ್ಬರು ಮೀಟ್ ಆಗಬೇಕು ಅಂತ ಬಹಳ ಆಸೆ ಇದೆ ಮ್ಯಾಮ್. ಬಂದೇ ಬರ್ತೀವಿ ಚಿಕ್ಕಮಗಳೂರಿಗೆ, ಹೋಮ್ ಸ್ಟೇಗೆ ಬರ್ತೀನಿ. ನಿಮ್ಮ ಹೋಮ್ ಸ್ಟೇಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ನೊಬ್ರು ಮಾಡಿದ್ದಾರೆ, ಇನ್ನೊಂದು 2-3 ಕಾಮೆಂಟ್ ಬಂದಿದೆ. ಸೊ ದಟ್ ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ವಿ ವಿಲ್ ಬಿ ಅವೈಲೇಬಲ್, ವಿ ವಿಲ್ ಡೆಫಿನೆಟ್ಲಿ ಮೀಟ್ ಯು ಗೈಸ್. ವೆಲ್ಕಮ್. ನಮ್ಮ ಹೋಮ್ ಸ್ಟೇ ಹೆಸರು ಶಕ್ತಿ ಹೋಮ್ ಸ್ಟೇ ಅಫಿಷಿಯಲ್ ಅಂತ. ದ ವರ್ಲ್ಡ್ ಬೆಸ್ಟ್ ಗಿಫ್ಟ್ ಈಸ್ ಫ್ರೆಂಡ್ಶಿಪ್ ಆ್ಯಂಡ್ ಯು ಹ್ಯಾವ್ ಚೇತು, ಶಿ ಈಸ್ ಅ ಜಮ್. ಯಾವಾಗಲೂ ನಿಮ್ಮ ಸ್ನೇಹವನ್ನು ಹೀಗೆ ಉಳಿಸ್ಕೊಳ್ಳಿ ಕೊನೆ ತನಕ. ಲಾಟ್ಸ್ ಆಫ್ ಲವ್ ಆ್ಯಂಡ್ ಹ್ಯಾವ್ ಅ ಫ್ರೆಂಡ್ ಸಿನ್ಸ್ 6 years. ಅವರ್ ಫ್ರೆಂಡ್ಶಿಪ್, ಶಿ ಈಸ್ ಎವ್ರಿಥಿಂಗ್ ನಾ. ಥ್ಯಾಂಕ್ ಯು ಗೈಸ್. ಅಫ್ಕೋರ್ಸ್ ದಟ್ ಇಸ್ ಟ್ರೂ. ಐ ಆಮ್ ಅ ಪ್ಯೂರ್ ಡೈಮಂಡ್. ಸೊ ನಿಮ್ಮ ಫ್ರೆಂಡ್ಶಿಪ್ಪು ನೀವು ನಿಮ್ಮ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು ಟು. ಲಾಟ್ಸ್ ಆಫ್ ಲವ್. Kumar Rabi S6909. What's your date of birth and Chetu date of birth? Chetu date of birth. If you can tell, please reply. Just tell date, not your date of birth. Nan date 23rd. Avuldu 29. She is 5. I am 2. 2 are always great. Mulank 2. 5. So Mulank 2 ಇಂದನೇ ಈ ಫ್ರೆಂಡ್ಶಿಪ್ ಉಳಿದಿರೋದು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಹಾಂ, ನನಗೆ ನೀನು ಸತ್ಯ ಅಂತ, ನನಗೆ ನೀನು ನಂಬರ್ 1 ಡೌರಾಣಿ ಅಂತ ಅನಿಸುತ್ತೆ. ನಿಮ್ಗೆ ಅನ್ಸಿರೋದು ಸತ್ಯ, ಅವಳು ಡೌರಾಣಿನೇ ಅಷ್ಟೇ. ಗೈಸ್, ನನ್ನ ಸಬ್ಸ್ಕ್ರೈಬರ ನೀವು ಅಥವಾ ಚೇತನ? ಆಮೇಲೆ ಚೇತನ ವಿಡಿಯೋ ಮಾಡ್ತಿದ್ದೀವಿ, ಬಿಹೇವ್. ಹೋಗ್ತಾ ಹೋಗ್ತಾ ಲೆಂತಿ ಆಗಿಬಿಡುತ್ತೆ. ನಿಮಗೂ ಮೂಡ್ ಬರಲ್ಲ. ಲೈಕ್ ನಿಮಗೂ ಏನಕ್ಕೆ ಮೂಡ್ ಬರಬೇಕು ಅವರಿಗೆ? ಈಗ ಲೈಕ್ ಬೋರಿಂಗ್ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಆಗಿ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.
ಆ್ಯಂಡ್ ಐ ಆಮ್ ಹ್ಯಾಪಿ ಇಷ್ಟೊಂದು ಜೆನ್ಯೂನ್ ಆಗಿ ಕಾಮೆಂಟ್ ಮಾಡಿರ್ದಿರಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡು ಓಕೆ ಇವರಿಗೆ ಕಾಮೆಂಟ್ ಮಾಡಬೇಕು ಅಂತ ಟೈಮ್ ತೊಗೊಂಡು ಮಾಡಿದಿರಲ್ಲ, ನನಗೆ ಅದೇ ಖುಷಿ ಆಯಿತು. ಐ ಆಮ್ ಸೋ ಲಕ್ಕಿ ನಿಮ್ಮಂಥ ಸಬ್ಸ್ಕ್ರೈಬನ್ನು ಪಡೆಯೋಕ್ಕೆ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನಮ್ಮಿಬ್ಬರದ್ದು ಬಾಂಡಿಂಗ್ ಏನಲ್ಲ, ಜಸ್ಟ್ ಕಾಮೆಂಟಿಗೆ ರಿಪ್ಲೈ ಮಾಡಿದ್ದೀವಿ. ಸೊ ಅದು ಸಪ್ರೇಟ್ ವ್ಲಾಗ್ ಮಾಡ್ತೀವಿ ಮುಂದಿನ ಡೇಸಲ್ಲಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಎಲ್ಲ ಮಾಡಿ. ಸೊ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಲಾಟ್ಸ್ ಆಫ್ ಲವ್. Lots of love. ಏನೋ ಅಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ನಾನು ಜನಿಕನಿಂದ. She's irritating me.